ಹಾಯ್ ಹಲೋ ನಮಸ್ಕಾರ. ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಸೊ ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಮ್ಮ ಮನೇಲಿ ಗ್ರಾಸರೀಸ್ ಖಾಲಿ ಆಗಿತ್ತು, ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ಅಲ್ಲ, ಇದಕ್ಕೆಲ್ಲ ದೊಡ್ಡವ್ರು ಹೋಗೋ ಸರಿ, ನಮ್ಮನ್ನ ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿ ಯಾಕೆ ಅನಿಸ್ತಾರೆ ಅಂತ ಗೊತ್ತಿಲ್ಲ. ನಾನು ಬರಲ್ಲ ಅಂದರೂ ಕರ್ಕೊಂಡೋಗಿದ್ದಾರೆ. ಸೊ ನಾವು ಬಂದಾಯಿತು. ನಮ್ಮಮ್ಮ ಸ್ವಲ್ಪನೇ ಐಟಮ್ ತೊಗೊಳೋದು ಅಂತ ಕರ್ಕೊಂಡು ಬಂದಿದ್ದಾರೆ. ಅದು ಎಷ್ಟು ತೊಗೋತಾರೆ ಅಂದರೆ ನನಗಂತೂ ಯೋಚನೆನೇ ಇಲ್ಲ. 1-2 ಅಂತಲೇ ಹೇಳೋದು ಪ್ರತಿ ಸಲ, ಬಟ್ ಅಲ್ಲಿ ಹೋದಾಗ ಒಂದು ರಾಶಿ ಆಗುತ್ತೆ. ಇವಾಗೂ ಅಷ್ಟೇ ಹೇಳಿದ್ದಾರೆ, ನೋಡೋಣ ಎಷ್ಟು ತೊಗೊತಾರೆ ಏನು ಅಂತ. ಅಲ್ಲ ಮರ, ಇದೆಷ್ಟು ದೊಡ್ಡ ಅಂಗಡಿ, ಹಬ್ಬ ಎಷ್ಟು ಜನ ಇದ್ದಾರೆ, ಇವ್ರಿಗೆ ಎಷ್ಟು ಸೇಲ್ ಆಗ್ಬೋದಲ್ವ ಒನ್ ಡೇಗೆ. ಆದರೆ ಬಟ್ ನಂಗೆ ಒಂದೇ ಒಂದು ಯೋಚನೆ ಬರುತ್ತೆ, ಇಲ್ಲಿ ತರಕಾರಿ ಹಣ್ಣು ಏನೋ ಒಂದಿನಕ್ಕೆ ಸೇಲ್ ಆಗಿಲ್ಲ ಅಂದ್ರೆ ಅದನ್ನೆಲ್ಲ ಏನ್ ಮಾಡ್ತಾರೆ? 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ ಅಂದಿರ್ತೀವಿ. ಇದೆಷ್ಟು ದೊಡ್ಡದು ಮಾಲು, ಸುತ್ತಿ ನಮ್ಗೆ ಸುಸ್ತಾಗಿರುತ್ತೆ. ಒಂದೊಂದು ಫ್ರೀಯಾಗಿ ಕೊಟ್ಟವ್ರು ಗಂಟೆ ಕಳೆದೋಗ್ಬಿಡುತ್ತಾ? ನಂಗೆ ಈ ತರ ಅಕ್ಕಿ ಸಕ್ಕರೆ ನೋಡಿದ್ರೆ ಸಾಕು, ಎತ್ತಿ ಬಾಯಿಗೆ ಹಾಕೋಬೇಕು ಅನ್ಸುತ್ತೆ. ನೀವು ಈ ತರ ಮಾಡಿದ್ರೆ ಕಮೆಂಟ್ ಮಾಡಿ. ನಂತರ ಇರ್ತೀರಾ, ಇಲ್ದೇ ಇರೋ ಪ್ರಜೆಗಳು ಯಾರು ಇಲ್ಲ. ನಂಗೆ ಒಂದೇ ಅರ್ಥ ಆಯಿತು, ನಮ್ಮಮ್ಮ ನನ್ನ ಯಾಕೆ ಬರಲ್ಲ ಅಂದ್ರೆ ಕರ್ಕೊಬಂದರು ಅಂದರೆ ಇದಕ್ಕೆ ಈ ಥರ ಕರ್ಕೊಂಡ್ಬಂದ್ರೆ ಕರ್ಕೊಂಡ್ಬಂದಿದ್ದೆ. ಅವ್ರಿಗೆ ಏನು ಬೇಕೆಲ್ಲ ಎತ್ಕೊಂಡು ನಾನು ವೇಸ್ಟ್ ಬಾಡಿ ಥರ ಅವ್ರು ಹಿಂದೆ ಹೋಗ್ಬೇಕು. ಸೊ ಇದಕ್ಕೆ ಕರ್ಕೊಂಡ್ಬಂದ್ರು ಅನಿಸುತ್ತೆ. ನೋಡ್ರಯ್ಯೋ ಪಾಪ ಅವ್ರ ಐಟಮ್ ತೊಗೊಳೋದಕ್ಕೆ, ನಾನು ಅದನ್ನು ತಳ್ಕೊಂಡು ಹೋಗೋದಕ್ಕೆ. ಸೊ ನಾನು ಟೆಡಿ ಬೇರ್ ತೊಗೊಂಡೆ. ಇದು ನಮ್ಮ ಡಾಗ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಸೇಮ್ ಅದೇ ಥರ ಇದೆ ಅಂತ ಸ್ವಲ್ಪ ಮರಿಬೋದು ಅಂತ. ನಮ್ಮಮ್ಮ ನನ್ನ ಕೇರೆ ಮಾಡ್ತಿಲ್ಲ, ಅವ್ರ ಪಾಡವ್ರು ಹೋಗ್ತಿದ್ದಾರೆ. ನಡಿಯಪ್ಪ ನಾನು ನೀನು ಜೊತೆ ಅಂತ ನಾನು ನಮ್ಮ ಟೆಡ್ಡಿ ಹೋಗ್ತಾ ಇದ್ದೀವಿ. ಈ ಅಜ್ಜಿಯಾಗ ನನ್ನ ಈ ತರ ನೋಡ್ತಿದ್ದಾರೆ. ನಾನು ಸಕ್ಕರೆ ತಿನ್ನೋದು ಇವ್ರಿಗೆ ಗೊತ್ತಾಗ್ಬಿಡ್ತಾ? ನನ್ನ ಏನಾರು ಹಿಡ್ಗಿಡ್ ಕೊಟ್ಬಿಡ್ತಾರ ಓನರ್ಗೆ. ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಇವ್ರು ಯಾರು ಗುರು? ನನ್ನ ಟೆಡ್ಡಿ ಬೇರ್ನ ಕೊಡೋ ಮನ್ಸೇ ಇಲ್ಲ ಅನ್ಸುತ್ತೆ. ಇವರೇ ಇಟ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಅಲ್ಲ, ಅದು ಆ ಥರ ಹಿಂಸೆ ಕೊಡ್ತಿದ್ದಾರಲ್ಲ. ಸರಿ ಬಿಡು. ಪರ್ಚೇಸಿಂಗ್ ಎಲ್ಲ ಮಾಡೋದಕ್ಕೆ ಸಂಜೆನೇ ಆಗಿಬಿಟ್ಟು, ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಬಿಲ್ ಎಷ್ಟಾಯಿತು ಅಂತ ಕೇಳಬೇಡಿ, ಸೊ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾಕೆ ಬೇಕದು? ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅಲ್ಲಿಂದ ಬಂದಾಯಿತು. ನಮ್ಮ ಸಿಸ್ಟರು ಚಿಕನ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ಆ ಥರ ಒಬ್ಬರೇ ತಿನ್ಕೋ ಕೂತಿದ್ರು. ಆ್ಯಕ್ಚುಲಿ ನಾನು ತಿಂದೆ, ಬಟ್ ಅವ್ರನ್ನ ಸುಮ್ಮನೆ ವಿಡಿಯೋ ಮಾಡಿ ಹಾಕಿರೋದು. ಏನು ಲುಕ್ ಕೊಡ್ತಾರೆ ನೋಡಿ. ಬೆಳಿಗ್ಗೆ ಬೇಗ ಎದ್ದು ಜೋಶಲ್ಲಿ ಅಜ್ಜಿ ಮನೆಗೆ ಹೋಗೋಣ ಅಂತ ರೆಡಿ ಆದ್ರೆ, ಈ ಮಳೆ ಕಟ್ಟ ಒಂದು ಗುರು, ಈ ಕಡೆ ಜೋರಾಗೂ ಬರಲ್ಲ, ಆ ಕಡೆ ನಿಂತು ಹೋಗಲ್ಲ. ಆದರೆ ರೋಡಲ್ಲಿ ಚಿಕ್ಕೈಕ್ಲಂತೂ ಆ ಮಳೆ ನೀರಲ್ಲೇ ಸ್ನಾನ ಮಾಡ್ತಿದ್ರು. ನನಗೆ ನೋಡಿಬಿಟ್ಟು ನನ್ನ ಚಿಕ್ಕ ವಯಸ್ಸಿನ ಮೆಮೊರಿ ಎಲ್ಲ ಒಂದ್ಸಲ ನೆನಪಾಯಿತು. ನಾನು ಮಳೇಲಿ ಹೀಗೆ ಆಡ್ತಿದ್ದೆ, ಬಟ್ ಇವಾಗೂ ಆಡ್ತೀನಿ. ನಿಮ್ಗೇನೋ ಬಂದಿತ್ತು ರೋಗ. ಜೋಳ ಇತ್ತು, ಜೋಳನ ಈ ಥರ ಬೆಂಕಿ ಸುಟ್ಕೊಂಡು ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಅದನ್ನು ಸುಟ್ಕೊಂಡು ತಿಂದೆ. ಏನೇ ಆಗಿರ್ಬೋದು, ಆ ಬೆಂಕಿಯಿಂದ ಗ್ಯಾಸ್ಗಿಂತ ಬೆಂಕಿಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಅಜ್ಜಿ ಅನ್ನ ಮಾಡ್ತಿದ್ರು, ಅದು ಒಲೆಯಲ್ಲಿ. ನಾನು ಮಾಡ್ತೀನಿ, ನನಗೂ ಹೇಳ್ಕೊಡಿ ಅಂತ ಅಂದೆ. ನನಗೆ ಗೊತ್ತಿರಲಿಲ್ಲ ಅದು ನೀರು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ತೊಳೆದು ಹಾಕಬೇಕು ಅಂತ. ನಾನು ಫಸ್ಟೇ ತೊಳೆದು ಹಾಕ್ಬಿಟ್ಟಿದ್ದೆ. ಆಮೇಲೆ ಅಜ್ಜಿ ಆ ಥರ ಮಾಡಬಾರ್ದು, ಅದು ನೀರು ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು ಅಂತಂದು. ಸೊ ಆಮೇಲೆ ಮತ್ತೆ ಹಾಕಿ ಮಾಡಿದ್ವಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಮತ್ತೆ ನನಗೆ ಉಪ್ಪೆಷ್ಟು ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಒಂದು ಸೇರು ಅಕ್ಕಿನ ತೊಳೆದು ಹಾಕಿದ್ದು, ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಗ್ಯಾಸೆಲ್ಲ ಆದರೆ ನಾನು ಕುಕ್ಕರಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನಾನು ಈ ಥರ ಒಲೆಯಲ್ಲಿ ಯಾವತ್ತೂ ಅಡುಗೆ ಮಾಡಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮು. ಅದು ಅಜ್ಜಿ ಹೇಳ್ಕೊಟ್ರು ಅಂತ ಮಾಡಿದ್ದು. ಅದು ತುಂಬ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಷ್ಟೇ.